ಶ್ರೀಮಂತ ಯಜಮಾನಿಯರ ಗೃಹಲಕ್ಷ್ಮಿ ಹಣಕ್ಕೆ ಕೊಕ್ಕೆ ಹಾಕಿದೆ ಸರ್ಕಾರ ಈಗ. ಅಂದರೆ ನೀವು ಯಾರು ಟ್ಯಾಕ್ಸಿಗೆ ಕಟ್ತೀರೋ ಅಂದ್ರೆ ಟ್ಯಾಕ್ಸನ್ನು ಕಟ್ತೀರೋ ಅವ್ರಿಗೆ ಇನ್ನು ಮುಂದೆ ಈ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಯಾಕಂದರೆ ಟ್ಯಾಕ್ಸ್ ಕಟ್ಟೋರ ಹತ್ರ ದುಡ್ಡಿರುತ್ತೆ, ಬೇಡ ಅಂತ ಸರ್ಕಾರ ನಿರ್ಧಾರ ಮಾಡಿದಂತೆ ಕಾಣುತ್ತೆ. ಯಾರು ಟ್ಯಾಕ್ಸನ್ನು ಕಟ್ತಾರೆ, ಯಾರು ತೆರಿಗೆಯನ್ನು ಪಾವತಿಸ್ತಾರೆ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. 52,000 ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗಲ್ಲ ಗೃಹಲಕ್ಷ್ಮಿಯ ಹಣ. GST ಮತ್ತು ಆದಾಯ ತೆರಿಗೆ ಕಟ್ತಾ ಇದ್ದಾರಲ್ಲ ಆ ಮಹಿಳೆಯರು, ಅವ್ರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ಕಟ್ಟುವ 52,000 ಮಹಿಳೆಯರಿಗೆ ಹಣವನ್ನು ಸ್ಥಗಿತ ಮಾಡೋಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟವರು ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿ ಸಲ್ಲಿಸಿರೋರು ಏನಿದ್ದಾರೆ ಅವರ ಅರ್ಜಿ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಆದಾಯ ತೆರಿಗೆ ಕಟ್ಟುವ ಮಹಿಳೆಯರಿಗೆ ಸಿಗಲ್ಲ ಇನ್ನು ಮುಂದೆ 2,000 ರೂಪಾಯಿ. ಟ್ಯಾಕ್ಸ್ ಯಾರ್ಯಾರು ಕಟ್ತೀರಿ ಆ ವ್ಯಾಪ್ತಿಯ ಒಳಗೆ ಯಾರ್ಯಾರು ಬರ್ತೀರಿ ಅವರಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಡೋದಿಲ್ಲ ಅಂತ ಮುಲಾಜಿಲ್ದೆ ಹೇಳ್ತಾ ಇದೆ ಸರ್ಕಾರ. ನೀವು ಅರ್ಜಿ ಏನಾದರೂ ಹಾಕಿದ್ರೆ ಅದನ್ನು ತಿರಸ್ಕಾರ ಮಾಡ್ತೀವಿ ಅಂತ. ರಾಜ್ಯದಲ್ಲಿ 126 ಕೋಟಿ ಮಹಿಳೆಯರು ಏನಿದ್ದಾರೆ ಅವ್ರಿಗೆ ಸಿಗ್ತಾ ಇದೆ. ಈಗ ದಿಢೀರಂತ 52,000 ಮಹಿಳೆಯರ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾ ಇದೆ. ಬಡ ಮಹಿಳೆಯರ ಅನುಕೂಲಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿದೆ. ಆದರೆ ಶ್ರೀಮಂತರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ 2,000 ರೂಪಾಯಿ ಹಣ ಹೋಗ್ತಾ ಇದೆ. ಅವ್ರಿಗೂ ಆಸೆ ಇದೆ ತಗೋಬೇಕಂತ, ಅವರು ಅರ್ಜಿ ಹಾಕಿದ್ರು. ಹೀಗಾಗಿ ಶ್ರೀಮಂತ ಮಹಿಳೆಯರ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದೆ ಸರ್ಕಾರ, ಬೇಡ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಇದರಿಂದ ಸಾಕಷ್ಟು ಜನ ಬಡ ಮಹಿಳೆಯರಿಗೆ ಉಪಯೋಗ ಆಗಿದೆ, ಅದನ್ನು ಹೇಳ್ಕೊಂಡಿದ್ದಾರೆ ಕೂಡ. ಆದರೆ ಈ ಯೋಜನೆಯಲ್ಲಿ ಮೊದಲು ಏನಿತ್ತಂದರೆ ಯಾವ ರೂಲ್ಸು ಇರಲಿಲ್ಲ, ಎಲ್ಲ ಯಜಮಾನಿಯರಿಗೂ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ರು ಹೋಲ್ಸೇಲ್ ಆಗಿ. ಆದರೆ ಈಗ ನಿಯಮವನ್ನು ಬದಲು ಮಾಡ್ತಾ ಬರ್ತಾ ಇದ್ದಾರೆ. ಏನು ಅಂತಂದರೆ ಯಾರು ಟ್ಯಾಕ್ಸ್ ಕಟ್ತಾ ಇದ್ದೀರೋ, ಯಾರು ಆರ್ಥಿಕವಾಗಿ ತುಂಬ ಒಳ್ಳೆಯ ಮಟ್ಟದಲ್ಲಿದ್ದರು ಅವ್ರಿಗೆ ನಾವು ಕೊಡೋದಿಲ್ಲ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಬಡ ಜನರಿಗೆ ಉಪಯೋಗ ಆಗಬೇಕಂತಹ ತಂದಿರುವ ಯೋಜನೆ ಬಡ ಜನರಿಗೆ ಮಾತ್ರ ಉಪಯೋಗ ಆಗಬೇಕು. ಶ್ರೀಮಂತ ಮಹಿಳೆಯರು ಕೂಡ ಗೃಹಲಕ್ಷ್ಮಿಯರು ಕೂಡ ನಮಗೂ ಕೂಡ 2,000 ಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ರು, ಇಲ್ಲಿಯವರೆಗೂ ತಗೊಂಡಿದ್ದಾರೆ ಕೂಡ. ಅದನ್ನು ಸರ್ಕಾರ ಗಮನಿಸಿದೆ. ಇನ್ನು ಮುಂದೆ ಅವ್ರಿಗೆ ಕೊಡೋದು ಬೇಡ, ಯಾರು ಬಡವರಿದ್ದಾರೆ ಅವರಿಗೆ ಮಾತ್ರ ಕೊಡೋಣ, BPL ಕಾರ್ಡ್ ಯಾರಿಗಿರುತ್ತೆ ಅವ್ರಿಗೆ ಕೊಡೋಣ ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ 52,000 ಮಹಿಳೆಯರಿಗೆ ಈ 2,000 ರೂಪಾಯಿ ಹಣ ಸಿಗೋದಿಲ್ಲ. ನೀವು ಅರ್ಜಿಯನ್ನು ಹಾಕಿದ್ರೂ ಕೂಡ, ಈ ಹಿಂದೆ ಅಮೌಂಟನ್ನು ತಗೊಂಡಿದ್ರೂ ಕೂಡ ನಿಮ್ಮ ಅರ್ಜಿ ಕ್ಯಾನ್ಸಲ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಇನ್ನು ಮುಂದೆ ಹಣ ಬರೋದೇ ಇಲ್ಲ. ಯಾರು ಬಡವರಿದ್ದೀರೋ ಅವ್ರಿಗಂತೂ ಸಿಗುತ್ತೆ, ಅವ್ರಿಗೇನು ತೊಂದರೆ ಇಲ್ಲ, ಎಲ್ಲ ಕಂತಿನ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೀಗೆ ಹೇಳಿದ್ದಾರೆ. ಆದರೆ 52,000 ಮಹಿಳೆಯರು ಏನಿದ್ದಾರೆ ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. GST ಕಟ್ತಾ ಇದ್ದೀರಾ, ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ, ದೊಡ್ಡ ದೊಡ್ಡ ಮಟ್ಟದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ನಿಮ್ಮದು, ಭಾರಿ ವಾಹನಗಳಿದ್ದಾವೆ, ತುಂಬ ಆರ್ಥಿಕವಾಗಿ ಚೆನ್ನಾಗಿದ್ದೀರಾ ಅಂತಂದರೆ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಕ್ಯಾನ್ಸಲ್ ಮಾಡುವಂತಹ, ಅವರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡುವಂತಹ ಕೆಲಸ ಆಗ್ತಾಯಿದೆ ಗೃಹಲಕ್ಷ್ಮಿಯ ಯೋಜನೆಯಲ್ಲಿ. ಯಾರು ಬರುತ್ತೆ ಅಂತ ಕಾಯ್ತಾ ಇದ್ರು ಅವ್ರಿಗೆ ಕ್ಯಾನ್ಸಲ್ ಆಗುತ್ತೆ. ಯಾರ್ದು ಕ್ಯಾನ್ಸಲ್ ಆಗಿದೆಯೋ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಚೆನ್ನಾಗಿದ್ದೀರಾ ಆರ್ಥಿಕವಾಗಿ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಅರ್ಥ. ಯಾರ್ಯಾರ್ದು ಕ್ಯಾನ್ಸಲ್ ಆಗಿದೆ ಅವ್ರದ್ದು. ಏನಾದರೂ ಸ್ವಲ್ಪ ಎಡವಟ್ಟಾಗಿ ಬಡವರದು ಕೂಡ ಕ್ಯಾನ್ಸಲ್ ಆಗಿದ್ರೆ ನೀವು ಇನ್ನೊಂದು ಸಲ ಹೋಗಿ ಅರ್ಜಿಯನ್ನು ಹಾಕಿ ತೊಗೋಬೋದು. ಆ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಯಾರ್ಯಾರು ಈಗ ಟ್ಯಾಕ್ಸ್ ಕಟ್ತಾ ಇದ್ರು ಆ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ ಅವ್ರನ್ನ ಹುಡುಕಿ ಕ್ಯಾನ್ಸಲ್ ಮಾಡುವಂತಹ ಕೆಲಸ ಆಗ್ತಾಯಿದೆ. ರಾಜ್ಯದಲ್ಲಿ ನೋಡಿ 126 ಕೋಟಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಈಗಾಗಲೇ. ಅದರಲ್ಲಿ ಈಗ ದಿಢೀರಂತಾಗಿ 52,000 ಮಹಿಳೆಯರ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರು ಕಾದ್ಕೊಂಡು ಕೂತಿದ್ರಲ್ಲ ಅವರಿಗೆ ಸ್ವಲ್ಪ ಶಾಕ್ ಎದುರಾಗುತ್ತೆ. ಮತ್ತು ಅದು ಬಡವರಿಗೆ ಮಾತ್ರ ತೊಂದರೆ ಆಗೋದಿಲ್ಲ, ಶ್ರೀಮಂತರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.